ಮಂಡ್ಯದಲ್ಲಿ ಇರ್ತಕ್ಕಂಥ KRS ಅಣೆಕಟ್ಟೆ ಬಗ್ಗೆ ಒಂದು ಇತಿಹಾಸವೇ ಇದೆ. ನಾಲ್ವಡಿಯವರು ಬಹಳ ಪ್ರೀತಿಯಿಂದ ರೈತರ ಬದುಕಿನ ಬಗ್ಗೆ ಚಿಂತನೆ ಮಾಡಿ ಆ ಒಂದು ಅಣೆಕಟ್ಟೆನ ನಿರ್ಮಾಣ ಮಾಡಿದ್ದು. ಅಣೆಕಟ್ಟೆಗೆ 120 ವರ್ಷಗಳಾಗಿದೆ. ಈಗ ಅಣೆಕಟ್ಟೆಯ ಭದ್ರತೆ ಬಗ್ಗೆ ಕರ್ನಾಟಕ ಸರ್ಕಾರ ಯೋಚಿಸಬೇಕಾಗಿದೆ. ಇಂಥ ಗಂಭೀರವಾದಂಥ ಸಂದರ್ಭ ಇರುವಾಗ ಅಣೆಕಟ್ಟೆ ಬಳಿ ಈಗಾಗಲೇ ಬೃಂದಾವನ ಇದೆ. ಅದು ಅಣೆಕಟ್ಟೆಯ ಸೌಂದರ್ಯಕ್ಕಾಗಿ ನಿರ್ಮಿಸಿರುವಂಥ ಒಂದು ಉದ್ಯಾನವನ. ನಾವು ಸಾರ್ವಜನಿಕರು ಅದನ್ನು ಮನರಂಜನೆಗಾಗಿ ತಿರುಗಾಡ್ಕೊಂಡು ನೋಡ್ಕೊಂಡು ಬರುವಂಥದ್ದಿದೆ. ಆದರೆ ಅದೇ ಒಂದು ಉದ್ಯಾನವನವನ್ನು ಕರ್ನಾಟಕ ಸರ್ಕಾರ ನಾನು ಉನ್ನತೀಕರಣ ಮಾಡ್ತೇನೆ ಮತ್ತು ಇಲ್ಲಿ ಮೌಢ್ಯತೆ ಬಿತ್ತಕ್ಕಂಥ ಕಾವೇರಿ ಆರತಿ ಅಂತ ಯೋಜನೆಯನ್ನು ಮಾಡ್ತೇವೆ ಅಂತೇಳಿ ಮುಂದೆ ಬಂತು. ಇಂಥ ಒಂದು ಸಂದರ್ಭದಲ್ಲಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಹಾಗೆ ಅಕ್ಕಪಕ್ಕ ಎಲ್ಲ ಹಿರಿಯ ಹೋರಾಟಗಾರರು, ಚಿಂತಕರು, ಪರಿಸರ ವಿಜ್ಞಾನಿಗಳು, ಜಲವಿಜ್ಞಾನಿಗಳು ಎಲ್ಲರನ್ನೂ ಅಭಿಪ್ರಾಯಕ್ಕೆ ತಕ್ಕೊಂಡು ನಾವು ಹೋರಾಟಗಾರರು ಪ್ರಗತಿಪರ ಸಂಘಟನೆಗಳ ಒಡಗೂಡಿ ನಾವು ಹೋರಾಟಕ್ಕೆ ಇಳಿದ್ವಿ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಮೊದಲಿಗೆ ಗ್ರಾಮ ಪಂಚಾಯಿತಿಯ ಸ್ಥಳೀಯ 6 ಗ್ರಾಮ ಪಂಚಾಯಿತಿಗಳಿಗೆ ಮಾಹಿತಿಯನ್ನು ಕೊಟ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ವಿಷಯವನ್ನು ಕಾರ್ಯಸೂಚಿಯನ್ನು ಇಟ್ಟು ತೀರ್ಮಾನಗಳನ್ನು ಮಾಡಿ ಸಂಪೂರ್ಣವಾಗಿ ವಿರೋಧ ಮಾಡಿದಂಥ ನಿದರ್ಶನ ಇವತ್ತು ನಮ್ಮ ಮುಂದೆ ಇದೆ. 4-5 ಗ್ರಾಮ ಪಂಚಾಯಿತಿಗಳು ವಿರೋಧದ ನಡುವೆಯೂ ಈ ಯೋಜನೆಯನ್ನು ಮಾಡಿಯೇ ತೀರ್ತೇವೆ, ಮಾಡೋದು ಖಚಿತ, ನಮ್ಮ ಸರ್ಕಾರ ಅಭಿವೃದ್ಧಿಯತ್ತ ಯೋಚಿಸ್ತಾ ಇದೆ, ಅಭಿವೃದ್ಧಿಯನ್ನು ತಡೆ ಹಿಡಿಲಿಕ್ಕೆ ಹೋರಾಟಗಾರರಿದ್ದಾರೆ ಎನ್ನುವಂಥ ಒಂದು ಕೆಟ್ಟ ಅಭಿಪ್ರಾಯವನ್ನು ಬಿಂಬಿಸಲಿಕ್ಕೆ ಹೊರಟರು. ಹೋರಾಟಗಾರರು ಚಿಂತಿಸಿ ಯೋಚಿಸಿ ಅದನ್ನು ಪ್ರಚಾರ ಮಾಡಿ ಜನ ಸಾಮಾನ್ಯರ ನಡುವೆ ಹೋಗಿ ಹೋರಾಟಕ್ಕಿಳಿದು ಆ ನಂತರವೇ ಮತ್ತೆ ನಾವು ಮುಂದೆ ಹೋಗುವಂಥವರು. ಕರ್ನಾಟಕ ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಸಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟಂಥ ಜಲಸಂಪನ್ಮೂಲ ಇಲಾಖೆಗೆ, ಹಾಗೆ ಕಾವೇರಿ ನೀರಾವರಿ ನಿಗಮಕ್ಕೆ, ಎಲ್ಲ ಪರಿಸರ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಎಲ್ಲರಿಗೂ ನಾವು ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಮುಖತಃ ಮುಖ್ಯಮಂತ್ರಿಗಳ ಮುಂದೆನೇ ನಾವು ನೇರವಾಗಿ ಮಾತನಾಡಿದ್ದೇವೆ. ಹಾಗೂ ಮತ್ತೆ ಕದ್ದು ಕಳ್ಳತನದಿಂದ ಕಾಮಗಾರಿ ಮಾಡ್ತಕ್ಕಂಥ ಕೃತ್ಯಕ್ಕೆ ಇವರು ಕೈ ಹಾಕಿದರು. ಆಗ ನಾವು ಮತ್ತೆ ಹೋರಾಟಕ್ಕೆ ಇಳಿದ್ವಿ. ತದನಂತರ ನಾವು ಭಾಳ ಮುಖ್ಯವಾಗಿ ಲಾಯರ್, ಹಿರಿಯ ವಕೀಲರು ಲಾಯರ್ ಶಿವಪ್ರಕಾಶ್ ಸರ್ ಹತ್ರ ಬಂದು ನಾವು ಅವರ ಮೂಲಕ ಹೈಕೋರ್ಟಿಗೆ ಅರ್ಜಿಯನ್ನು ನಾವು ಹಾಕ್ಕೊಂಡ್ವಿ. ನಾನು ಸುನಂದ ಜಯರಾಮ್ ನನ್ನ ಹೆಸರಲ್ಲಿ ಕಾವೇರಿ ಆರತಿ ಯೋಜನೆ ಯಾವುದೇ ಕಾರಣಕ್ಕೂ ಆಗಬಾರ್ದು, ಸ್ಟೇಡಿಯಂ ನಿರ್ಮಾಣ ಮಾಡಿ 20,000 ಜನ ಸೇರಿಸಿ ವಾರಕ್ಕೆ 3 ದಿನ ಅಲ್ಲಿ ಒಂದು ಜ್ಯೋತಿಯನ್ನು ಬೆಳಗೋದು ನೀರಿಗೆ, ಇಷ್ಟಕ್ಕಾಗಿ 92 ಕೋಟಿ ಹಣ ಅರ್ಥಹೀನ ಕೆಲಸ. ಇದು ಅಭಿವೃದ್ಧಿನ? ಇದನ್ನು ನಾವು ಅದು ಡ್ಯಾಮ್ ಆ್ಯಕ್ಟ್ ಏನು ಹೇಳುತ್ತೆ ಭದ್ರತೆ, ಅದಕ್ಕೆ ಧಕ್ಕೆ ತರುವ ಕೆಲಸ. ಮತ್ತೊಂದು 2,663 ಕೋಟಿಯ ಅಮ್ಯೂಸ್ಮೆಂಟ್ ಪಾರ್ಕ್, ಅದು ಕೂಡ ಉನ್ನತೀಕರಣದ ಹೆಸರಲ್ಲಿ ಖಾಸಗಿ ಬಂಡವಾಳವನ್ನು ಹೂಡಿಸ್ತಕ್ಕಂಥ ಕೆಲಸ. ಇದು ಕೂಡ ದೊಡ್ಡ ಅಪರಾಧ. ಯಾಕೆಂದರೆ ಅಲ್ಲಿಯೂ ಡ್ಯಾಮ್ ಆ್ಯಕ್ಟ್ ಕೆಲಸ ಮಾಡುತ್ತೆ. ಹೀಗಿರುವಾಗ ಕರ್ನಾಟಕ ಸರ್ಕಾರದ ಮುಂದೆ ಇರುವಂಥದ್ದೇನು? ಅಣೆಕಟ್ಟೆಯ ಭದ್ರತೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಇದನ್ನು ಮುರಿತಿರೋದು ಯಾರು? ಕರ್ನಾಟಕ ಸರ್ಕಾರ. ಇದು ದೊಡ್ಡ ಅಪರಾಧ ಅಲ್ವಾ? ಇದನ್ನು ಪ್ರಶ್ನಿಸಿ ನಾವು ಹೈಕೋರ್ಟಿಗೆ ಬಂದ್ವಿ. ನ್ಯಾಯಾಧೀಶರುಗಳಿಬ್ಬರೂ ಕೂಡ 2 ಸಲ ಅದನ್ನು ಅವಕಾಶ ಮಾಡಿಕೊಂಡು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಜವಾಬ್ದಾರಿಯುತವಾಗಿ ಇವತ್ತು ನಮ್ಮ ಅಡ್ವೊಕೇಟ್ ಅವರ ವಾದವನ್ನು ಆಲಿಸಿ ಅವರು ಒಂದು ನಿಲುವಿಗೆ ಬಂದು ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿದ್ದಾರೆ. ಇದು ನಾವು ಹೋರಾಟಗಾರರು, ಚಳವಳಿಗಾರರು, ಎಲ್ಲ ಅಂಗಗಳು, ಕಾರ್ಯಾಂಗ, ಮತ್ತು ಶಾಸಕಾಂಗ, ನ್ಯಾಯಾಂಗ, ನಾವು ಹೇಳ್ತೀವಿ. ನಮಗೆ ಕಾರ್ಯಾಂಗದಲ್ಲಿ ಲೋಪ ಕಾಣ್ತು, ಶಾಸಕಾಂಗದಲ್ಲಿ ಅಪರಾಧವೇ ಕಾಣಿಸ್ತು, ಆದರೆ ನ್ಯಾಯಾಂಗ ಇವತ್ತು ನಮಗೆ ನ್ಯಾಯವನ್ನು ದೊರಕಿಸ್ಕೊಟ್ಟಿದೆ. ಇದು ನಾವು ಒಪ್ಕೊಳ್ಬೇಕಾದಂಥ, ಗೌರವಿಸಬೇಕಾದಂಥ ಒಂದು ಅಭಿಪ್ರಾಯ ಅಂತ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇದಕ್ಕಾಗಿ ಎಲ್ಲರೂ 100 ಜನ, 1000 ಜನ ನಮಗೆ ಕೈ ಜೋಡಿಸಿದ್ದಾರೆ ಹೋರಾಟಕ್ಕೆ. ಆ ಎಲ್ರಿಗೂ ಕೂಡ ಈ ಒಂದು ಇದು ಸಲ್ಲುತ್ತೆ. ನಂತರದಲ್ಲಿ ನ್ಯಾಯಾಲಯ ಹೇಗೆ ಮುಂದೆ ಹೋಗುತ್ತೋ, ನಮ್ಮ ಅಡ್ವೊಕೇಟ್ ಅವರು ಹೇಗೆ ಅದನ್ನು ತಗೊಂಡೋಗ್ತಾರೋ ನಾವು ಕೂಡ ಅದಕ್ಕೆ ಭಾಗಿಗಳಾಗ್ತೇವೆ. ಎಂದಿಗೂ ಯಾವತ್ತಿಗೂ ಅಣೆಕಟ್ಟೆಯ ಬಳಿ ಈ 2 ಯೋಜನೆಗಳು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅದಕ್ಕೆ ಅವಕಾಶ ಕೊಡೋದು ಇಲ್ಲ ಅನ್ನೋಂಥ ಅಭಿಪ್ರಾಯನ ಹೇಳಲಿಕ್ಕೆ ಬಯಸ್ತೇನೆ.
ಈ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಜನವರಿಯಿಂದ ಜೂನ್ ತನಕ ಭಾಳಷ್ಟು ಕಷ್ಟ, ನೀರಿನ ಸಮಸ್ಯೆ. ಒಂದು ಬೇಸಾಯಕ್ಕೂ ತೊಂದರೆ, ಮತ್ತು ಕುಡಿಯೋ ನೀರಿಗೂ ತೊಂದರೆ. ಇದ್ರ ಜೊತೆಗೆ ಅಮ್ಯೂಸಿಯಂ ಪಾರ್ಕು ಮತ್ತು ಕಾವೇರಿಯ ಆರತಿ ಬಗ್ಗೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದು ಸಮಂಜಸ ಅಲ್ಲ ಅನ್ನೋದು ಮೂಲ ಉದ್ದೇಶ. ಆ ಕಾರಣಕ್ಕೋಸ್ಕರ ನಾವು ಈ ವಿಷಯದ ಬಗ್ಗೆ 6 ಪಂಚಾಯಿತಿ, ಅಂದರೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 3 ಪಂಚಾಯಿತಿ ಬರುತ್ತೆ, ಪಾಂಡವಪುರದಲ್ಲಿ 3 ಪಂಚಾಯಿತಿ ಬರುತ್ತೆ. ಆ ಪಂಚಾಯಿತಿಯ ರೈತರನ್ನ, ಆ ಪಂಚಾಯಿತಿಯ ಸದಸ್ಯರುಗಳನ್ನು ಭೇಟಿ ಮಾಡಿ ಇದರಿಂದ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಅವ್ರ ಹತ್ರ ನಾವು ಚರ್ಚೆ ಮಾಡಿ ಅವರು ಒಂದು ನಿರ್ಣಯ ಮಾಡಿ ನಮಗೆ ಕೊಟ್ಟರು. ಆ ನಿರ್ಣಯದ ಪ್ರಕಾರ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ಜೊತೆಗೆ ಹೋರಾಟದ ಜೊತೆಗೆ ಕಾನೂನು ಹೋರಾಟನೂ ಆಗಬೇಕು ಅನ್ನುವ ಹಿರಿಯ ಪರಿಸರವಾದಿಗಳ ಒಂದು ಅಭಿಪ್ರಾಯದ ಮೇರೆಗೆ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಬಂದ್ವಿ. ಆ ಉಚ್ಚ ನ್ಯಾಯಾಲಯದಲ್ಲಿ ಮ್ಯೂಸಿಯಂ ಪಾರ್ಕಿನ ಬಗ್ಗೆ ನನ್ನ ಹೆಸರಿನಲ್ಲಿ ಕೆ ಬೋರಯ್ಯ, ನನ್ನ ಹೆಸರಿನಲ್ಲಿ ಒಂದು PL ಹಾಕಿದ್ವಿ. ಮತ್ತು ಕಾವೇರಿ ಆರತಿ ಬಗ್ಗೆ ಶ್ರೀಮತಿ ಸುನಂದಾ ಜಯರಾಮ್ ಅವರು ಹಾಕಿದ್ರು. ಇವೆರಡು ವಿಚಾರದ ಮೇಲೆ ನಿನ್ನೆ ಇವತ್ತು 2 ದಿನ ಅಮೂಲಾಗ್ರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆ ಆಗಿ ಒಂದು ತೀರ್ಮಾನಕ್ಕೆ ಬಂದು ತಾತ್ಕಾಲಿಕವಾಗಿ ಇವು ಎಲ್ಲ ಸಮಸ್ಯೆಗಳು, ಅಂದರೆ ದಾಖಲೆಗಳು ಇಲ್ಲದೇ ಇರೋದ್ರಿಂದ ನೀವು ಕೆಲಸವನ್ನು ನಿಲ್ಲಿಸಿ ಅದು 15 ದಿನದಲ್ಲಿ ನೀವು ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ಆದೇಶ ಬಂದಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಆ ಆದೇಶದ ಪ್ರಕಾರ ನಾವು ನಡ್ಕೊಳ್ತೀವಿ. ಸರ್ಕಾರ ಈಗಲಾದ್ರೂ ಉದ್ದಟತನ, ಈ ದೌರ್ಜನ್ಯ ಇವೆಲ್ಲವನ್ನು ಬಿಡಬೇಕು. ಎಲ್ಲ ನಾನೇ ಮಾಡ್ತೀನಿ, ಸರ್ಕಾರ ಏನು ಇವತ್ತು ಇರುತ್ತೆ ಹೋಗುತ್ತೆ. ಇಂಥ ಸರ್ಕಾರಗಳನ್ನು ನಾವು ಬೇಕಾದಷ್ಟು ನೋಡಿದ್ದೀವಿ. ಕಾವೇರಿ ಚಳುವಳಿನಲ್ಲಿ 1992ರಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಎಲ್ಲ ರೈತರು, ಎಲ್ಲ ನಾಗರಿಕರು, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ ನಾಗರಿಕರು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈ ವಿಚಾರದ ಬಗ್ಗೆ ಅವರು ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಬೆಂಗಳೂರಿನ ನಾಗರಿಕರಲ್ಲಿ ನಾನು ವಿನಂತಿ ಮಾಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.